ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ಶುಕ್ರವಾರ ಅಂದರೆ ತಾಯಿ ಮಹಾಲಕ್ಷ್ಮಿಯ ವಾರ. ಶುಕ್ರ ಅಂದರೆ ಸಂಪತ್ತು. ನಿಮ್ಮ ಸಂಪತ್ತನ್ನು ಸೂಚಿಸುತ್ತೆ ನಿಮ್ಮ ಜಾತಕದಲ್ಲಿರೋ ಶುಕ್ರನ ಸ್ಥಾನ. ಹೌದು, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಜಿ ಕನ್ನಡ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ನಾಡಿ ಜ್ಯೋತಿಷ್ಯ ಅಂದರೆ ಏನು ಅಂತ? ನಾಡಿ ಜ್ಯೋತಿಷ್ಯ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖವಾದಂತಹ ಒಂದು ವಿಭಾಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟೊಂದು ರೂಟ್ಸ್ ಎಲ್ಲ ಇದೆ, ಆದರೆ ನಾಡಿ ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾದಂತಹ ದಶಾಭುಕ್ತಿಗಳಾಗಲಿ ಅಥವಾ ಅದಕ್ಕೂ ಮೀರಿದಂತಹ ಕ್ಯಾಲ್ಕುಲೇಷನ್ಸ್ಗಳಾಗಲಿ ಅದೆಲ್ಲದಕ್ಕೂ ಒಂದೊಂದು ಫಾರ್ಮುಲಾ ಅನ್ನೋದನ್ನು ಋಷಿಮುನಿಗಳು ಮಾಡಿರುವಂಥದ್ದು. ಆ ಫಾರ್ಮುಲಾಗಳನ್ನು ಉಪಯೋಗಿಸಿಕೊಂಡು ಡೈರೆಕ್ಟಾಗಿ ಆನ್ಸರ್ಗೆ ಬರುವಂಥ ಒಂದು ವಿಧಾನ ನಾಡಿ ಜ್ಯೋತಿಷ್ಯ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಬೃಹಸ್ಪತಿ ನಾಡಿ ಜ್ಯೋತಿಷ್ಯ ಅಂತ ಕರೆಯುವಂಥದ್ದು. ಜಾತಕಗಳಲ್ಲಿ ಗುರುವಿನ ಸ್ಥಾನಗಳು ಮತ್ತು ಗುರುವಿನ ಪಲ್ಲಟಗಳು, ಗುರುವಿನ ಜೊತೆಗೆ ಯಾವ ಯಾವ ಗ್ರಹಗಳ ಸಂಯೋಗಗಳಿದೆ ಅದೆಲ್ಲವನ್ನು ಯಥೇಚ್ಛವಾದ ಫಾರ್ಮುಲಾಸ್ಗಳ ಜೊತೆ ಉಪಯೋಗಿಸಿ ನೇರವಾಗಿ ಉತ್ತರ ಪಡೆಯುವಂಥ ಒಂದು ವಿಧಾನ ಇದೆ ಅಂದರೆ ಅದು ಬೃಹಸ್ಪತಿ ನಾಡಿ ಜ್ಯೋತಿಷ್ಯದಲ್ಲಿ ಮಾತ್ರನೇ ಸಾಧ್ಯ. ನೋಡಿ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಅಕ್ಯುರೇಟ್ ಆನ್ಸರ್ಗಳು ಬೇಕಾಗಿರುತ್ತೆ. ಆಗತ್ತೇನೋ, ಆಗಲ್ವೇನೋ, ಆಗಬಹುದೇನೋ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ತಲೆಯಲ್ಲಿ ಇರುತ್ತೆ. ಆದರೆ ನಾಡಿ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ ಗೊತ್ತಾ? ಆಗತ್ತೆ ಇಲ್ಲ ಆಗಲ್ಲ ಅನ್ನುವಂತಹ ನೇರವಾದ ಉತ್ತರಗಳನ್ನು ಕೊಡುವಂತಹ ಒಂದು ವಿಧಾನ ಅದೇ ಬೃಹಸ್ಪತಿ ನಾಡಿ ಜ್ಯೋತಿಷ್ಯ. ಖಂಡಿತ ಗುರುಜಿ. ಇನ್ನು ಇವತ್ತು ಶುಕ್ರವಾರ ಅಂದರೆ ತಾಯಿ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತಾರೆ. ಇದು ಯಾಕೆ ಅಂತ? ನೋಡಿ, ಸೋಮವಾರವನ್ನು ಈಶ್ವರನಿಗೆ ಮೀಸಲಾಗಿಟ್ಟಿರುವಂಥದ್ದು, ಅದೇ ರೀತಿ ಮಂಗಳವಾರವನ್ನು ಅಮ್ಮನವರಿಗೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಮೀಸಲಾಗಿಟ್ಟಿರುವಂಥದ್ದು. ಆದರೆ ಶುಕ್ರವಾರ ಬಂದಿದ ತಕ್ಷಣ ಹೆಣ್ಣು ಮಕ್ಕಳಿಗೆ ತುಂಬ ಸಂತೋಷ ಆಗುತ್ತೆ. ಯಾಕೆ ನೋಡಿ, ವಾರ ಪೂರ್ತಿ ನಿಮ್ಮ ಮನೆ ಕೆಲಸ ಅದರ ಜೊತೆ ಎಲ್ಲ ಕೆಲಸಗಳನ್ನು ಸೇರಿಸ್ಕೊಂಡು ದೇವರ ಆರಾಧನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ ಅಲ್ವಾ? ನಿಮ್ಮ ದೈನಂದಿನ ಚಟುವಟಿಕೆಗಳು, ಯಜಮಾನ್ರು ಆಫೀಸ್ಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಅಡುಗೆ ಮಾಡಿ ತಿಂಡಿ ಮಾಡಿ ಎಲ್ಲ ಕೊಟ್ಟು ಕಳಿಸೋವಂಥದ್ದು ಎಲ್ಲ ಪ್ರೆಷರು ತಲೆ ಮೇಲೆ ಬಿದ್ದಿರುತ್ತೆ. ಅದರ ಜೊತೆಗೆ ದೇವರ ಕೈಂಕರ್ಯಗಳನ್ನೂ ಸೇರಿಸ್ಕೋಬೇಕು ಅಂದರೆ ಆಲಸ್ಯ ಉಂಟಾಗತ್ತೆ ರೀ. ಹೌದಾ ಅಲ್ವಾ ಹೇಳಿ? ಆ ಆಲಸ್ಯ ಎಲ್ಲ ಹೋಗಬೇಕು ಅಂದರೆ ಹಿಂದಿನವರು ಒಂದು ಪದ್ಧತಿ ಹಾಕ್ಕೊಟ್ರು. ಏನು ಆ ಪದ್ಧತಿ? ವಾರದಲ್ಲಿ ಒಂದು ದಿನವನ್ನಾದರೂ ನೀವು ದೇವರಿಗೆ ಮೀಸಲಾಗಿಡಿ. ಆ ಒಂದು ದಿನ ನಿಮ್ಮ ಚಟುವಟಿಕೆಗಳು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ, ದೇವರ ಧ್ಯಾನ ಮಾಡೋದನ್ನು ಯಥೇಚ್ಛವಾಗಿ ಮಾಡ್ಕೊಳ್ಳಿ ಅವತ್ತು ಅಂತ ಹೇಳಿ ಒಂದು ವಾರವನ್ನು ಮಾಡುವಂಥ ಅಭ್ಯಾಸವನ್ನು ತಂದುಕೊಟ್ರು. ಅದು ಅಮ್ಮನವರಿಗೆ ಪ್ರಿಯವಾದಂಥದ್ದು ಶುಕ್ರವಾರ. ಶುಕ್ರ ಗ್ರಹ ಸಂಪತ್ತನ್ನು ಸೂಚಿಸುವಂಥದ್ದು. ಆಗಲೇ ಮೇಡಮ್ ಹೇಳಿದ್ರಲ್ಲ, ಸಂಪತ್ತನ್ನು ಸೂಚಿಸುವ ಗ್ರಹ ಶುಕ್ರನಿಗೆ ಸಂಬಂಧವಾದಂಥದ್ದು ಶುಕ್ರವಾರ. ಅದರಲ್ಲೂ ಶುಕ್ರ, ಸಂಪತ್ತು, ಮಹಾಲಕ್ಷ್ಮಿ, ಇದೆಲ್ಲ ವಿಷಯ ಕನೆಕ್ಟ್ ಆಗುತ್ತಲ್ಲ. ಹಾಗಾಗಿ ಶುಕ್ರವಾರ ಅಮ್ಮನವರಿಗೆ ಪ್ರಿಯವಾದಂಥದ್ದು. ಅಮ್ಮನವರ ಆಶೀರ್ವಾದ ಇದ್ದರೆ ಜಾತಕದಲ್ಲಿ ಶುಕ್ರನ ಬಲ ಜಾಸ್ತಿ ಆಗತ್ತೆ. ಶುಕ್ರನ ಬಲ ಜಾಸ್ತಿ ಆದಾಗ ಸಂಪತ್ತು ವೃದ್ಧಿ ಆಗತ್ತೆ. ಇದಿಷ್ಟೇ ಕನೆಕ್ಷನ್ನು ಜಾತಕ, ಜ್ಯೋತಿಷ್ಯ, ಅಮ್ಮನವರಿಗೆ ಇರುವಂಥ ಒಂದು ವಿಚಾರದಲ್ಲಿ ಕನೆಕ್ಷನ್ ಇರುವಂಥದ್ದು. ಖಂಡಿತ ಗುರುಜಿ. ಇನ್ನು ಈ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ? ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ಬಡವರಿಗೆ ಅವರ ಮಟ್ಟಕ್ಕೆ ಒಂದು ಹಣಕಾಸಿನ ಸಮಸ್ಯೆ ಉಂಟಾಗತ್ತೆ. ಮಧ್ಯಮ ವರ್ಗದವರಿಗೆ ದಿನ ದೂಡೋದೇ ಕಷ್ಟ ಆಗುವಂಥದ್ದಾಗಿರುತ್ತೆ. ಆದರೆ ದೊಡ್ಡ ಸ್ಥಾನದಲ್ಲಿರೋರಿಗೆ ಕೋಟಿಗಳ ಲೆಕ್ಕದಲ್ಲಿ ಸಮಸ್ಯೆ ಉಂಟಾಗುವಂಥದ್ದಾಗತ್ತೆ. ಅವರವರ ಯೋಗ್ಯತೆಗೆ ತಕ್ಕನಂಗೆ ಹಣಕಾಸನ್ನು ಕೊಡ್ತಾರೆ ದೇವರು, ಅವರ ಯೋಗ್ಯತೆಗೆ ತಕ್ಕಂಗೆ ಹಣಕಾಸಿನ ಸಮಸ್ಯೆಯನ್ನು ಕೊಡ್ತಾರೆ. ಆದರೆ ಎಲ್ಲದಕ್ಕೂ ಶುಕ್ರಗ್ರಹ ಕಾರಣ ಆಗಿರೋದ್ರಿಂದ ಜಾತಕದಲ್ಲಿ ಶುಕ್ರನ ಜೊತೆಗೆ ಯಾವ ಗ್ರಹಗಳ ಸಂಯೋಗ ಇದೆ ಆ ಗ್ರಹಗಳಿಂದ ನಿಮಗೆ ಯಾವ ರೀತಿಯ ಉಪಯೋಗಗಳಾಗತ್ತೆ, ಆ ಗ್ರಹಗಳ ಸಂಯೋಗದಿಂದ ನಿಮ್ಮ ಯೋಗ್ಯತೆಯ ಅನುಸಾರವಾಗಿ ಯಾವ ವ್ಯವಹಾರವನ್ನು ಮಾಡಬಹುದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಆ ಗ್ರಹ ನಮಗೆ ಅನುಕೂಲವಾಗಿದೆಯಾ. ಗಾಡಿ ತಗೋತೀವಿ, ಬಾಡಿಗೆ ಸಿಗಲಿಲ್ಲ ಅಂದರೆ
ಕಷ್ಟ ಆಗತ್ತೆ, ಗಾಡಿನೂ ನಮ್ಗೆ ಆಗ್ಬರ್ಬೇಕು, ಹೌದು. ಬಾಡಿಗೆ ಸಿಗುವಂಥದ್ದು ಆಗ್ಬರ್ಬೇಕು, ಇದೆಲ್ಲವನ್ನ ಸೂಚಿಸುತ್ತೆ ಶುಕ್ರಗ್ರಹ. ಅದಕ್ಕೆ ಹೇಳಿದ್ದು ಜಾತಕದಲ್ಲಿರುವ ಶುಕ್ರಗ್ರಹನನ್ನು ನೋಡಿ ನಿಮ್ಮ ಸಂಪತ್ತು, ನಿಮ್ಮ ಆದಾಯ, ನಿಮ್ಮ ಖರ್ಚು ಇದೆಲ್ಲವನ್ನ ನಿರ್ಧಾರ ಮಾಡ್ಕೋಬಹುದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಚಂದ್ರಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಸರ್. ಮೇಡಮ್ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕನಕಪುರದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಸರಿ. ನಮಸ್ತೆ, ನಮಸ್ತೆ ಸರ್. ಹೇಳಿಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು, ನಮ್ಮ ಮನೆ ಬಗ್ಗೆ ಕೇಳಬೇಕಾಯ್ತು. ಯಾವುದಾದ್ರೂ ಒಂದು ಪ್ರಶ್ನೆ ಮಾತಾಡೋಣಮ್ಮ, ಹೇಳಿ. ಅದೆರಡರಲ್ಲಿ ಯಾವುದು ನಿಮಗೆ ಮುಖ್ಯವಾಗಿದೆ ಅದನ್ನು ಮಾತನಾಡೋಣ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಸರ್. ಹೇಳಿಮ್ಮ. ಅವ್ರ ಹೆಸರು, ಜಾತಕ ಏನಾದರೂ ಇದೆಯಾ, ನಕ್ಷತ್ರ ಏನಾದರೂ ಇದೆಯಾ? ಕುಂಭರಾಶಿ ಸಿದ್ಧನಂಜುಂಡ ಅಂತ, ನಕ್ಷತ್ರ ಎಲ್ಲ ಗೊತ್ತಿಲ್ಲ. ಆಯ್ತಮ್ಮ, ಕುಂಭರಾಶಿ ಅಂತ ಹೇಳಿದ್ದೀರಿ. ಏನು ಪ್ರಶ್ನೆ ನಿಮ್ಮ ಮನೆಯವ್ರ ಬಗ್ಗೆ? ಏನ್ ಮಾಡಿದ್ರು ಕೈ ಬಿಡ್ತಾ ಇಲ್ಲ, ವ್ಯಾಪಾರಕ್ಕೆ ಹೋಗ್ತಾ ಇದ್ರು ಅದು ಆಗ್ತಾ ಇಲ್ಲ, ಏನ್ ಮಾಡಿದ್ರು ಆಗ್ತಾನೆ ಇಲ್ಲ ಸ್ವಾಮಿ. ಎಷ್ಟು ವಯಸ್ಸು? ಜಗಳ ಮನೇಲಿ. ಒಂದ್ 40 ವರ್ಷ. 40 ವರ್ಷದಿಂದಾನು ಇದೇ ಪರಿಸ್ಥಿತಿ ಇದೆಯಾ, ಇತ್ತೀಚೆಗೆ ಶುರುವಾಗಿರುವಂತಹದ್ದ ಈ ಪರಿಸ್ಥಿತಿ? ಈಗ ಒಂದ್ ವರ್ಷದಿಂದ ಸ್ವಾಮಿ. ಈಗ 1 ವರ್ಷದಿಂದ ಹಂಗಾಗ್ತಾ ಇದೆಯಾ? ಗ್ರಹಗಳ ಬದಲಾವಣೆ ಆ ಮಟ್ಟಕ್ಕೆ ತಂದು ನಿಲ್ಸಿರ್ಬೋದಮ್ಮ. ಎಲ್ಲಾದ್ರೂ ಜಾತಕವನ್ನು ತೋರಿಸಿರುವಂತ ಕೆಲಸ ಮಾಡಿದ್ರಾ ಇಲ್ವಾ? ಇಲ್ಲ ಸ್ವಾಮಿ, ಎಲ್ಲೂ ಹೋಗಿಲ್ಲ. ಒಂದ್ಸತಿ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಆಯ್ತಾ? ಕುಂಭರಾಶಿ ಅಂತ ಬೇರೆ ಹೇಳ್ತಾ ಇದ್ದೀರಿ, ಶನಿ ಬದಲಾವಣೆನೋ ಆಯ್ತು, ಒಂದ್ಸತಿ ಜಾತಕ ತೋರಿಸ್ಕೊಳ್ಳಿ. ಎಲ್ಲಾದ್ರೂ ಸರಿ, ಒಂದು ಸತಿ ಜಾತಕ ತೋರಿಸಿದ ನಂತರದಲ್ಲಿ ಶನಿಗೆ ಬೇಕಾಗಿರುವಂತ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನೀವು ಹೇಳ್ತಾ ಇದ್ದೀರಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಯಾವುದು? ಶನಿ. ಆಯಿತಾ? ಶನಿಯ ಮೊರೆ ಹೋಗೋದ್ರಿಂದ ನಿಮ್ಮ ಈ ಸಮಸ್ಯೆ ಪರಿಹಾರ ಆಗತ್ತೆ. ಬೇರೆ ಅನ್ಯಥಾ ಏನು ಯೋಚನೆ ಮಾಡಬೇಡಿ. ಶನಿ ಗ್ರಹದ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ಕೆ. ಇನ್ನು ಗುರೂಜಿ, ಶುಕ್ರವಾರ ಕೆಲವರು ಹುಟ್ಟಿರ್ತಾರೆ, ಅಂಥವರಲ್ಲಿ ಹಣಕಾಸಿನ ಸಮಸ್ಯೆ ಕಾಡೋದಿಲ್ವಾ, ಹೇಗೆ ಅಂತ? ನೋಡಿಮ್ಮ, ನಾನು ನಮ್ಮ ಹುಡುಗರಿಗೆಲ್ಲ ಪಾಠ ಮಾಡುವಾಗ ಒಂದು ಮಾತು ಹೇಳ್ಕೊಡ್ತಾ ಇರ್ತೀನಿ. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ವಾಣಿ ವಿಲಾಸ್ ಹಾಸ್ಪಿಟ್ಲಲ್ಲಿ ಒಂದೇ ದಿನಕ್ಕೆ ಒಂದೇ ಸಮಯಕ್ಕೆ 100 ಜನ ಮಕ್ಕಳು ಹುಟ್ಟುತ್ತಾರೆ. ಅದು ಎಲ್ಲರೂ 100 ಜನನು ಶುಕ್ರವಾರನೇ ಹುಟ್ಟಿರ್ತಾರೆ ಅನ್ಕೊಳ್ಳಿ. ಅದರಲ್ಲಿ ಎಷ್ಟು ಜನ ಶ್ರೀಮಂತರು ಇರ್ತಾರೆ, ಎಷ್ಟು ಜನ ಬಡವರು ಇರ್ತಾರೆ, ಎಷ್ಟು ಜನ ವಿದ್ಯಾವಂತರು ಇರ್ತಾರೆ, ಎಷ್ಟು ಜನ ಅವಿದ್ಯಾವಂತರು ಆಗ್ತಾರೆ. ಅಲ್ಲೇ ಹುಟ್ಟಿರೋವಂಥವ್ರು ಪೊಲೀಸು ಆಗಿದ್ದಾರೆ, ಅಲ್ಲೇ ಹುಟ್ಟಿರೋವಂಥವ್ರು ಕಳ್ಳರು ಸಮೇತ ಆಗಿರ್ತಾರೆ. ಹೌದಲ್ವಾ? ಏನು ಸಮಸ್ಯೆ ಆಗಿರುತ್ತೆ? ಜಾತಕನೂ ಒಂದೇ, ದಿನಾನೂ ಒಂದೇ, ಡೇಟು ಒಂದೇ ಆಗಿದ್ರೂ ವ್ಯಕ್ತಿತ್ವಗಳು ಬದಲಾವಣೆ ಆಗ್ತಾ ಇರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಾಮ್ಯತೆ ವ್ಯಕ್ತಿತ್ವದಲ್ಲಿ ಬರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅದಕ್ಕೆ ಕಾರಣ ಜಾತಕ, ಆ ಜಾತಕದ ತಂದೆ ತಾಯಿ, ಅವರ ಕರ್ಮ ಎಲ್ಲವೂ ಭಾಗಿಯಾಗಿರುತ್ತೆ. ಶುಕ್ರವಾರ ಹುಟ್ಟಿದ ತಕ್ಷಣ ನಮ್ಮ ಮನೇಲಿರುವಂಥ ಎಲ್ಲರೂ ಶುಕ್ರವಾರನೇ ಹುಟ್ಟಿದ್ರೆ ಅಂಬಾನಿನೋ ಅದಾನಿನೋ ಆಗ್ಬೋದಿತ್ತು. ಹೌದಾ ಅಲ್ವಾ? ಯೋಚನೆ ಮಾಡಿ. ಖಂಡಿತ ಗುರುಜಿ. ಇನ್ನು ತಾಯಿ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದು ಹೇಗೆ ಅಂತ, ಅದಕ್ಕೂ ಮೊದಲು ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ವಿಜಯಲಕ್ಷ್ಮಿ ಅಂತ. ನಮಸ್ತೆ ಮಾ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚನ್ನಪಟ್ಟಣದಿಂದ, ಕೆಂಗಲ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರಮ್ಮ, ಹೇಳಿ. ಹಲೋ, ಮಾತಾಡಿ ಮಾ. ನಮಸ್ಕಾರ ಸರ್. ನಮಸ್ಕಾರಮ್ಮ, ಹೇಳಿ ಹೇಳಿ ಹೇಳಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಅದೇ ನನ್ಗೆ ಏನಾಗ್ತಾ ಐತೆ ಅಂತ ಗೊತ್ತಿಲ್ಲ ಸರ್. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಮಾ. ನನ್ಗೆ ಏನಾಗ್ತೈತೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಮೈಕೈ ನೋವು ಆ ತರ ಆಗ್ತಾ ಇದೆ. ಇಷ್ಟೆಲ್ಲ ಯಾಕೆ ಗಾಬರಿ ಮಾಡ್ಕೊಳ್ಳುವಂಥದ್ದು? ಕೆಂಗಲ್ ಅಂತ ಹೇಳ್ತಾ ಇದ್ದೀರಿ, ಅಲ್ಲೇ ಆಂಜನೇಯ ಇಲ್ವಾ? ಕೆಂಗಲ್ ಆಂಜನೇಯ ಇದ್ದಾರಾ ಇಲ್ವಾ? ಅಲ್ಲಿ ಹೋಗಿದ್ದೀರಾ ಇಲ್ವಾ? ಭಯ ಜಾಸ್ತಿ, ಅದಕ್ಕೆ ಭಯನೇ ಜಾಸ್ತಿ. ಅದೇನು ಹೂನಮ್ಮ, ಅಷ್ಟೆಲ್ಲ ಆರಾಧನೆ ಮಾಡ್ತೀರಿ. ಅಯ್ಯನ ಗುಡಿ ಅಂತ ಅಲ್ಲೇ ಇದೆ, ಅಲ್ಲಿಗೆ ಹೋಗಿ ಯಂತ್ರ ಹಾಕ್ಸ್ಕೊಳ್ಳೋ ಅಂತ ಕೆಲಸಗಳನ್ನು ಮಾಡ್ಕೊಳ್ಳಿ. ಯಾಕೆ ಗಾಬರಿ ಮಾಡ್ಕೋತೀರಿ? ನೋಡಿ, ಮಾನಸಿಕ ನೆಮ್ಮದಿ ಇಟ್ಕೊಳ್ಳಿ. ಫಸ್ಟು ಗಾಬರಿ ಅನ್ನೋದು ಕಡಿಮೆ ಆಗತ್ತೆ. ದೇವ್ರ ಮೊರೆ ಹೋಗಿ, ಅಲ್ಲೇ ಅಯ್ಯನ ಗುಡಿ ಇದೆ, ಅಲ್ಲಿಗೆ ಹೋಗಿ ಯಂತ್ರಗಳನ್ನು ಹಾಕಿಸ್ಕೊಳ್ಳೋ ಅಂಥದ್ದು. ಒಂದು 3 ವಾರ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬಾ ಅಮ್ಮ. ಇದೆಲ್ಲವೂ ಸಮಸ್ಯೆನೇ ಅಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ಕೆ. ಗುರುಜಿ, ನಾನು ಆಗಲೇ ಹೇಳ್ತಾ ಇದ್ದೆ, ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ. ನೋಡಿ,
ಅಮ್ಮನವರು ಮೊದಲೇ ಎಲ್ಲರಿಗೂ ಗೊತ್ತಿರೋ ಹಂಗೆ ಎಷ್ಟೋ ವರ್ಷದಿಂದ ಕೇಳಿಸ್ಕೊಂಡು ಬರ್ತಾ ಇದ್ದೀರಿ, ಅಮ್ಮನವರು ಚಂಚಲ ಸ್ವಭಾವದವರು ಅಂತ ಅಲ್ವಾ. ಅವರು ಜಗತ್ ಪ್ರಸೂತಿ ಅಂತ ಅಮ್ಮನವರಿಗೆ ಇನ್ನೊಂದು ಹೆಸರಿದೆ, ಜಗತ್ತೇ ಅವರ ಮಗು ಅಂತ. ಒಲಿಸಿಕೊಂಡು ಜೊತೆಯಲ್ಲಿ ಇಟ್ಕೊಳ್ಳೋದಂಥದ್ದು ಸಾಧ್ಯ ಆಗುವಂಥ ಕೆಲಸ ಅಲ್ವೇ ಅಲ್ಲ. ಆದರೂ ಅವರ ಆಶೀರ್ವಾದಕ್ಕೆ ಹೆಂಗೆ ಪಾತ್ರರಾಗಬಹುದು ಅಂದರೆ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಅನ್ನುವಂತಹ ಫಲಗಳನ್ನು ನಾವು ಸ್ವೀಕಾರ ಮಾಡಬೇಕು. ಅದರ ಜೊತೆಗೆ ಅಮ್ಮನವರಿಗೆ ನೋಡಿ, ನಿಯತ್ತು ಅನ್ನುವಂಥ ಒಂದು ಶಬ್ದ ಇದೆ ಅಲ್ವಾ, ಆ ನಿಯತ್ತು ಅನ್ನುವಂಥ ಒಂದು ಶಬ್ದ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗಿರುವಂಥದ್ದು. ನಿಯತ್ತಾಗಿ ವ್ಯವಹಾರ ಮಾಡುವಂಥವ್ರು, ನಿಯತ್ತಾಗಿ ಜೀವನ ಮಾಡುವಂಥವ್ರು, ಇವರೆಲ್ಲರೂ ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ. ಹೌದಾ ಅಲ್ವಾ? ಯೋಚನೆ ಮಾಡಿ ನೀವೇನೆ. ನಿಯತ್ತು ಅನ್ನುವಂತಹ ಪದ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುವಂಥದ್ದು. ಆ ಮಹಾಲಕ್ಷ್ಮಿ ನಿಯತ್ತಾಗಿ ವ್ಯಾಪಾರ ಆಗಲಿ ವ್ಯವಹಾರವಾಗಲಿ ಮಾಡುವವರ ಜೊತೆಯಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅದನ್ನು ಈ ಕಾಲದಲ್ಲಿ ಕಲಿಯುಗದಲ್ಲಿ ಮಾಡೋಕ್ಕಾಗತ್ತಾ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಯಾವುದೇ ರೀತಿಯ ಮೋಸಗಳು ವಂಚನೆಗಳು ಇಲ್ಲದೆ ಇದ್ದಂಗೆ ವ್ಯಾಪಾರವನ್ನು ಮಾಡ್ಕೋತಾ ಹೋದರೆ ಖಂಡಿತವಾಗಿಯೂ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲೂಬಹುದು. ಜೊತೆಯಲ್ಲಿ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಸಮೇತ ಓಡಾಡುವಂಥ ಆಶೀರ್ವಾದವನ್ನು ಅಮ್ಮನವರು ಖಂಡಿತವಾಗ್ಲೂ ಮಾಡ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಅಲ್ಮೇಲಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಆಯ್ತು. ನಮಸ್ಕಾರಮ್ಮ, ಹೇಳಿ. ಗುರುಗಳೇ ನಮಸ್ಕಾರ. ಹೇಳಿ. ಹಲೋ. ಹೇಳಿ, ಕೇಳಿಸ್ತಾ ಇದೆ. ನಮ್ಮ ಮಗ ಹುಟ್ಟಿರೋದು ಭಾನುವಾರ 5:30 ಒಳಗೆ, ಮೇ 27ನೇ ತಾರೀಕು ಭಾನುವಾರ. ಮತ್ತೆ ಅವನು 90ನೇ ಇಸ್ವಿ. ಅವನ್ಗೆ ಮದ್ವೆಗೆ ಓಡಾಡ್ತವಿ. ವಯಸ್ಸು ಆಲೆ 35. ಅವ್ನ ಲೈಫ್ ಹೆಂಗಿರ್ತದೆ, ಮುಂದಕ್ಕೆ ಹೆಂಗಿದ್ದನು ಏನಿದ್ದನು. ಹೆಸರೇನಮ್ಮ? ಹರೀಶ ಅಂತ. ಹರೀಶ ಅಂತನಾ? ಅವನ್ಗೆ 32 ವಯಸ್ಸಾ? ಅದೇನು ಆಶ್ಲೇಷ ನಕ್ಷತ್ರ ಅಂತೆ. ಆಯ್ತು. ಅದು ವಾರ ಹುಟ್ಟಿರೋದು ಗಳಿಗೆ ನನಗೆ ಗೊತ್ತಿಲ್ಲ. ಇದು ಆಯ್ತಾಯ್ತು. ನಾನು ಮಾತಾಡೋದು ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತದೆ ಗುರುಗಳೇ. ಒಂದು ಕೆಲಸ ಮಾಡಿ, ಮೈಸೂರಲ್ಲಿ ಯಾವ ಭಾಗದಲ್ಲಿ ಇರೋದು ನೀವು? ಸಾತ್ಕಳ್ಳಿ. ಆಯ್ತು. ನಿಮಗೆ ಒಂಟಿಕೊಪ್ಪಲ್ ವೆಂಕಟರಮಣನ ದೇವಸ್ಥಾನ ಎಷ್ಟು ದೂರ ಆಗತ್ತೆ? ಅದೆಷ್ಟು ದೂರ ಆದ್ರೂ ನಾವು ಹೋಯ್ತೀವಿ, ಹೇಳಿ ಗುರುಗಳು. ಈ ಶ್ರದ್ಧೆ ಭಕ್ತಿ ಇಟ್ಕೋಬೇಕು, ಆಯ್ತಾ? ವೆಂಕಟೇಶ್ವರನ ದೇವಸ್ಥಾನ, ಒಂಟಿಕೊಪ್ಪಲ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವತ್ತು ಕಲ್ಯಾಣೋತ್ಸವ ಮಾಡಿಸ್ತಾರೆ ಅನ್ನುವಂಥ ವಿಚಾರನ ತಿಳ್ಕೊಳ್ಳಿ, ಆಯ್ತಾ? ಅಲ್ಲಿ ಕಲ್ಯಾಣೋತ್ಸವ ಖಂಡಿತವಾಗ್ಲೂ ಮಾಡ್ತಾರಮ್ಮ. ಕಲ್ಯಾಣೋತ್ಸವದ ದಿನ ನಿಮ್ಮ ಮಗನ್ನ ಕರ್ಕೊಂಡು ಹೋಗಿ ಅಲ್ಲಿ ದೇವರಿಗೆ ಕಟ್ಟಿರುವಂತಹ ಕಂಕಣದ ಜೊತೆ ಇನ್ನೊಂದಷ್ಟು ಕಂಕಣಗಳನ್ನ ಅಲ್ಲಿನ ಪುರೋಹಿತರು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಆಯ್ತಾ? ಒಂದು ಸಂಕಲ್ಪ ಮಾಡಿಸಿ ನಮ್ಮ ಮಗನಿಗೆ ಶೀಘ್ರವಾಗಿ ಕಲ್ಯಾಣ ಆದರೆ ಖಂಡಿತವಾಗ್ಲೂ ಕಲ್ಯಾಣೋತ್ಸವವನ್ನು ಈ ದೇವಸ್ಥಾನದಲ್ಲಿ ಮಾಡಿಸ್ತೀನಿ ಅಂತ ಇಟ್ಕೊಳ್ಳಿ. ಖಂಡಿತವಾಗ್ಲೂ ವೆಂಕಟೇಶ್ವರನ ಆಶೀರ್ವಾದದಿಂದ ನಿಮ್ಮ ಕೆಲಸ ಆಗೇ ಆಗತ್ತಮ್ಮ. ಆದ್ಮೇಲೆ ನನಗೆ ಫೋನ್ ಮಾಡಿ ತಿಳಿಸಿ, ಒಳ್ಳೇದಾಗಲಿ. ಕುಜ ದೋಷ ಇರೋದನ್ನ ಜಾತಕ ನೋಡಿ ನಿರ್ಧಾರ ಮಾಡೋಣ, ಆಯ್ತಾ? ಜಾತಕ ನೋಡಿ ನಿರ್ಧಾರ ಮಾಡಬೇಕು. ಸುಮ್ಮನೆ ಕೂತು ಮಾತನಾಡೋದಕ್ಕೆ ಅದು ಸಾಧ್ಯ ಆಗಲ್ಲ, ಆಯ್ತಾ? ಈ ಕೆಲಸವನ್ನ ಮಾಡಿ ಕುಜದೋಷ ಇದ್ದರೂ ನಿವಾರಣೆ ಮಾಡಿಕೊಂಡು ಮದುವೆ ಮಾಡ್ಕೋಬಹುದಮ್ಮ, ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸಿನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಹತ್ರ ಮಾತಾಡಿ. ಗುರುಜಿ, ಇನ್ನು ಮನೆಯಲ್ಲಿ ಯಾವ ವಸ್ತುಗಳನ್ನು ಮಹಾಲಕ್ಷ್ಮಿ ಅಂತ ಪರಿಗಣಿಸಬಹುದು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ. ಮನೆಯಲ್ಲಿ ಕೆಲವೊಂದಷ್ಟು ಪದಾರ್ಥಗಳನ್ನು ನಿಮಗೆ ನಿಮ್ಮ ಅಜ್ಜಿ ಹೇಳ್ಕೊಟ್ಟಿರ್ತಾರೆ ನೋಡಿ. ಪರಕೆ ಒಳಗೆ ತೊಗೊಂಬರ್ಬೇಡ, ಒಳಗೆ ಗುಡಿಸುವಂಥ ಪರಕೆನ ಈಚೆ ತಗೊಂಡು ಗುಡಿಸ್ಬೇಡ ಅಂತೆಲ್ಲ ಮಾತಾಡಿರ್ತಾರಲ್ವಮ್ಮ. ಅದಕ್ಕೆಲ್ಲ ಸೂಕ್ತವಾದ ಕಾರಣ ಇರುತ್ತೆ. ಏನು ಗೊತ್ತಾ? ಮನೆಯಲ್ಲಿ ಒಳಗಡೆ ಉಪಯೋಗಿಸುವ ಕಸದ ಪರಕೆಯನ್ನು ಹೊಸಲಿನ ಈಚೆ ಕಡೆ ಅದನ್ನು ಗುಡಿಸ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈಚೆ ಕಡೆ ಗುಡಿಸೋ ಕಸವನ್ನು ಒಳಗೆ ತೊಗೊಂಬರೋಲ್ಲ ಯಾವತ್ತು, ಅಲ್ವಾ? ಅದನ್ನು ಈಚೆನೇ ಹಾಕುವಂಥದ್ದು. ಅದು ನೆಗೆಟಿವ್ ಎನರ್ಜಿಯನ್ನು ಮನೆಯ ಒಳಗಡೆ ಕರ್ಕೊಂಡು ಬರುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಪರಕೆ ಅನ್ನೋದೇನಿರುತ್ತಲ್ಲ, ಮನೆಯ ಒಳಗಡೆ ಉಪಯೋಗಿಸುವಂಥ ಪರಕೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಮನೆಯ ಹೊರಗಡೆ ಉಪಯೋಗಿಸುವಂತಹ ಪರಕೆ ಮನೆಯ ಒಳಗಡೆ ತಂದರೆ ನೆಗೆಟಿವ್ ಎನರ್ಜಿ ಆಗುತ್ತೆ. ಈ ಥರದನ್ನು ಎಷ್ಟೋ ವಿಚಾರಗಳನ್ನು
ಉಪಯೋಗಿಸಿಕೊಂಡು ಮನೆಯಲ್ಲಿ ಸಮೃದ್ಧಿಯನ್ನು ಉಂಟು ಮಾಡ್ಕೋಬಹುದು. ನಿಮ್ಗೆ ಎಷ್ಟೊಂದು ನಿಮ್ಮ ತಾಯಿ ನಿಮ್ಗೆ ಹೇಳಿರ್ತಾರಲ್ವ, ಮಲ್ಕೊಳ್ಳೋ ಜಾಗದಲ್ಲಿ ಊಟ ಮಾಡಬೇಡಪ್ಪ ಅಂತ ಹೇಳಿರ್ತಾರೆ. ಮಂಚದ ಮೇಲೆ ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಅನ್ನ ಹಾಕೊಂಡು ತಿನ್ನಬಾರ್ದು ಕಣೋ, ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಏನಲ್ಲಿ ದರಿದ್ರ ಅಂದ್ರೇನು? ಇವಾಗ ಹಾಸ್ಪಿಟ್ಲಲ್ಲಿ ಪೇಷಂಟ್ ಎಲ್ಲ ಮಲ್ಕೊಂಡೇ ತಿನ್ನಬೇಕು, ಹೌದಲ್ವಾ? ಅದವರ ಪರಿಸ್ಥಿತಿ. ಚೆನ್ನಾಗಿರೋ ಕಾಲದಲ್ಲೂ ಅದನ್ನೇ ಮಾಡಿದ್ರೆ ಅದು ತಪ್ಪಾಗತ್ತೆ, ದರಿದ್ರಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಕೈಕಾಲು ಚೆನ್ನಾಗಿದ್ದಾಗ ಸಾಧ್ಯ ಆದಷ್ಟು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ, ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅನ್ನವನ್ನು ತಿನ್ನೋದ್ರಿಂದ ದಾರಿದ್ರ ನಿವಾರಣೆ ಆಗತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಅದನ್ನು ಉಪಯೋಗಿಸ್ಕೋಬೋದಲ್ವೇನ್ರಿ? ಯಾಕೆ ಮಾಡೋದಿಲ್ಲ? ಮಾಡಿ. ಇದಕ್ಕೇನಾದರೂ ಖರ್ಚಾಗತ್ತಾ? ಇಲ್ಲ, ಪ್ರತಿದಿನ ಊಟ ಮಾಡಲೇಬೇಕಲ್ವಾ? ಊಟ ಮಾಡೋದ್ರಲ್ಲೇ ಈ ಒಂದು ವಿಧಾನವನ್ನು ಅಳವಡಿಸಿಕೊಂಡು ಊಟವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತಪ್ಪ. ಬನ್ನಿ, ನಮ್ಮ ಆಶ್ರಮಕ್ಕೆ ಒಂದು ಸತಿ ಬಂದು ನೋಡಿ. ಅಲ್ಲಿ ಇವತ್ತಿಗೂ ಜನ ಖಂಡಿತವಾಗ್ಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಆಗದೇ ಇರೋರು ಅದಕ್ಕೇನು ಬೇಕೋ ಸೂಕ್ತ ವ್ಯವಸ್ಥೆ ಮಾಡಿಕೊಂಡು ಊಟ ಮಾಡ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಚಂದನ ಅಂತ, ಮೈಸೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ, ನಮಸ್ಕಾರಮ್ಮ, ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತೀವಿ. ನಮಸ್ಕಾರ ಗುರುಗಳ. ಹೇಳಿಮ್ಮ. ನಮ್ಮ ಬಗ್ಗೆನೇ ಕೇಳಬೇಕಿತ್ತು, ಮದುವೆ ಯಾವಾಗ ಆಗುತ್ತೆ ಅಂತ. ಏನು ಹೆಸರು ನಿಮ್ಮದು? ಚಂದನ ಅಂತ. ಚಂದನ. ಚಂದನ ಅಂತನಾ? ನಿಮ್ಮ ಮದುವೆ ವಿಷಯನೇ ಮಾತಾಡಬೇಕಾ? ಹೌದು ಗುರುಗಳ. ಏನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ ಮದುವೆ ಆಗಬೇಕು ಅಂತ? ಹುಡುಕ್ತಾ ಇದ್ದಾರೆ ಗುರುಗಳ, ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತನಾ? ಹೌದು, ಎಲ್ಲಾ ಸರಿ ಬಂದ್ರೆ ಜಾತಕ ಹೊಂದಾಣಿಕೆ ಬರಲ್ಲ. ಒಂದು ಅವ್ರು ಒಪ್ಪಿದ್ರೆ ನಾವು ಒಪ್ಪಲ್ಲ, ಆ ತರ ಆಗ್ತಾ ಇದೆ. ಅದಕ್ಕೆ ಯಾವಾಗ ಆಗುತ್ತೆ ಅಂತ. ಈ ಥರದ್ದು ಸಾಮಾನ್ಯವಾಗಿ ಆಗಿರತ್ತಮ್ಮ. ಎಲ್ಲರ ಹತ್ರನೂ ಇದೇ ಪ್ರಶ್ನೆನೆ. ನಮಗೆ ಒಪ್ಪಿಗೆ ಆಗುವಂಥದ್ದು ನಿಮಗೆ ಆಗಲ್ಲ, ನಿಮಗೆ ಒಪ್ಪಿಗೆ ಆಗುವಂಥದ್ದು ನಮಗೆ ಸೂಟೇಬಲ್ ಅನ್ಸಲ್ಲ ಅನ್ನುವಂಥ ಪ್ರಶ್ನೆನೇ ಬಂದಿರುತ್ತೆ. ಅದಕ್ಕೊಂದು ಸೂಕ್ತವಾದ ಸರಳವಾದ ವಿಧಾನವನ್ನು ಹೇಳ್ಕೊಡ್ತೀನಿ. ಆಗ ಇದನ್ನು ನೀವು ಫಾಲೋ ಮಾಡೋದ್ರಿಂದ ಇಬ್ಬರಿಗೂ ಮ್ಯಾಚಿಂಗ್ ಆಗುವಂಥ ಜಾತಕ ಬರುತ್ತೆ. ಒಂದು ಮೊದಲು ಜಾತಕವನ್ನು ಪರಿಶೀಲಿಸಿಕೊಳ್ಳಿ, ಅದರಲ್ಲೂ ಗುರುಬಲವನ್ನು ಪರಿಶೀಲಿಸಿಕೊಳ್ಳಿ. ಯಾವುದು ನಕ್ಷತ್ರ ಅಥವಾ ನಿಮ್ಮ ರಾಶಿ ಯಾವುದು ಗೊತ್ತಿದೆಯಾ ಇಲ್ವಾ? ಗೊತ್ತಿದೆ ಗುರುಗಳ. ಮೀನರಾಶಿ ರೇವತಿ ನಕ್ಷತ್ರ. ಮೀನರಾಶಿ ರೇವತಿ ನಕ್ಷತ್ರ ಅಂತ ಇದ್ದೀರಿ. ಇನ್ನು ಸ್ವಲ್ಪ ದಿನಗಳ ಕಾಲ ನೀವು ವೆಯ್ಟ್ ಮಾಡೋದು ಸೂಕ್ತ. ನಿಮಗೆ ನವೆಂಬರ್ ಅಥವಾ ಡಿಸೆಂಬರ್ ಮಧ್ಯಭಾಗದಿಂದ ಜಾತಕಕ್ಕೆ ಬಲ ಬರುವಂಥದ್ದಾಗತ್ತೆ. ಆ ಬಲ ಬಂದ ನಂತರದಲ್ಲಿ ಮದುವೆಗೆ ಪ್ರಯತ್ನವನ್ನು ಮಾಡಬಹುದು. ಪ್ರತಿದಿನ ಸಂಜೆ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳುವಂಥ ಅಭ್ಯಾಸ ಮಾಡಿಮ್ಮ. ಇದರಿಂದ ನಿಮಗೆ ಚೆನ್ನಾಗಿರೋ ಪ್ರೊಫೈಲ್ ಬರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಸುಶೀಲಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹಾಸನದಿಂದ ಮಾತಾಡೋದು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿಮ್ಮ. ಹಾಸನಾಂಬೆನ್ ನೋಡಿದ್ರ ಇಲ್ವಾ? ನೋಡ್ದೆ ಗುರುಜಿ, ಹೋಗಿದ್ದು. ನಾವು ಇಲ್ಲೇ ಇರೋದು, ಬಾಡಿಗೆ ಮನೆ ಮಾಡ್ತಿದ್ದೀವಿ. ಸಂತೋಷ ಆಯ್ತಾ ಅಮ್ಮನವ್ರನ್ನ ನೋಡಿದ್ಮೇಲೆ? ಹ್ಞೂ ಗುರುಜಿ. ಏನು ಸಮಾಚಾರ ಮತ್ತೆ? ಏನು ವಿಷಯ? ಅಂದ್ರೆ ಸ್ವಲ್ಪ ತುಂಬಾ ಕಷ್ಟ ಗುರುಜಿ ಮನೇಲಿ. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ತಾರೆ, ಮನೇಲಿ ಅಂದ್ರೆ ಏನು ತಂದು ಕೊಡಲ್ಲ, ಮಾಡಲ್ಲ. ಆಯ್ತಮ್ಮ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿರ್ಲಿ. ಯಾವ ವಿಚಾರದಲ್ಲಿ ಕಷ್ಟ ಅನ್ನೋದನ್ನ ಹೇಳಿ. ನಮ್ಗೆ ಅದೇ ದುಡ್ಡು ಬಂದ್ರೆ ಮನೇಲಿ ಇರಲ್ಲ. ಹಂಗೆ ಗುರುಜಿ ತುಂಬಾ. ಏನ್ ಗೊತ್ತಾ, ನಮ್ಮ ಕಾರ್ಯಕ್ರಮದ ಹೆಸರೇನು ಹೇಳಿ? ಮಹಾಲಕ್ಷ್ಮಿ ನಮೋಸ್ತುತೆ ಅಂತ. ಇನ್ಮೇಲೆ ಪ್ರತಿದಿನ ಈ ಕಾರ್ಯಕ್ರಮ ನೋಡ್ತಾ ಇರಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಅಮ್ಮನವ್ರನ್ನ ಅಲ್ಲೇ ಇರಿಸ್ಕೋಬಹುದು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಒಂದು. ಎರಡನೇದು, ನಿಮ್ಮ ಸ್ವರ ನನಗೆ ಕೇಳಿಸಿದ ತಕ್ಷಣ ನಿಮ್ಮ ಜೀವನಕ್ಕೇನು ತೊಂದರೆ ಇಲ್ಲ, ಕೂಡಿಟ್ಟೊಂದು ಜಾಗನೋ ಆಸ್ತಿನೋ ಮಾಡಬೇಕು, ಅದರ ವಿಚಾರ ನಿಮಗೆ ತುಂಬ ತಲೆಯಲ್ಲಿ ಓಡ್ತಾ ಇದೆ ಅನ್ನುವಂಥದ್ದು ಕೇಳಿಸ್ತಾ ಇದೆ. ಹೌದಾ ಗುರುಜಿ? ಇಲ್ಲ ಗುರುಜಿ, ಅಂದ್ರೆ ನಮ್ಗೆ ನಾವಿರೋದು ಬಾಡಿಗೆ ಮನೆಯಲ್ಲಿ ಗುರುಜಿ. ಈ ನಂತರದಲ್ಲಿ ಈ ಕಾರ್ಯಕ್ರಮಗಳನ್ನು ನೋಡ್ತಾ ಬನ್ನಿ ನೀವು, ಆಯ್ತಾ? ನಿಮಗೆ ಸೂಕ್ತವಾದ ವಿಧಾನವನ್ನ, ಪರಿಹಾರವನ್ನ, ನಿಮ್ಮ ಪ್ರಶ್ನೆಯನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೀನಮ್ಮ. ಒಳ್ಳೆಯದಾಗಲಿ. ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನಾವು ಎಲ್ಲರೂ ಕೂಡ ಜೋಬಲ್ಲಿ ದುಡ್ಡಿಟ್ಕೊಳ್ತೀವಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಅಮ್ಮ, ನಿಮಗೆ ATM ಕಾರ್ಡ್ ಇರುತ್ತೆ, ಅದನ್ನ ನೋಡಿದಾಗ ಖುಷಿ ಆಗತ್ತಾ? ಇಲ್ಲ.
ದುಡ್ಡು ಕೈಯಲ್ಲಿದ್ದರೆ ಎಷ್ಟು ಖುಷಿ ಆಗುತ್ತೆ, ಹೌದಲ್ವಾ? ಅದೇ ಥರ ದುಡ್ಡು ಅನ್ನುವಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ನಾವು ನಂಬಿಕೊಂಡು ಬಂದಿರುವಂಥದ್ದು. ಇವಾಗ ನೋಡಿ, ಪರ್ಸ್ ಇದೆ, ಪರ್ಸಲ್ಲಿ ದುಡ್ಡು ಇಟ್ಕೋತೀವಿ. ಅದನ್ನೆಲ್ಲಿಟ್ಕೋತೀವಿ ನಾವು? ಪ್ಯಾಂಟು ಹಿಂದೆ ಜೋಬಲ್ಲಿ ಇಟ್ಕೋತೀವಿ. ಅದು ಸೂಕ್ತವಾದ ಸ್ಥಳನ ಅದಕ್ಕೆ? ಅಲ್ಲ. ಜೋಬಲ್ಲಿ ಇಟ್ಕೊಳ್ಳೋ ಅಂಥದ್ದು ಇವಾಗ ಭಯ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ದುಡ್ಡು ಎತ್ಕೊಂಡ್ಬಿಡ್ತಾರೋ, ಪರ್ಸ್ ಎತ್ಕೊಂಡ್ಬಿಡ್ತಾರೋ ಅಂತ. ಹಂಗಾಗಿ ನೀವು ATM ಕಾರ್ಡನ್ನು ಉಪಯೋಗಿಸುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, 10 ರೂಪಾಯಿ ನೋಟ್ ಇಲ್ದೇನೆ, 20 ರೂಪಾಯಿ ನೋಟ್ ಇಲ್ದೇನೆ, ಅಂದರೆ ನಾನು ಹೇಳ್ಕೊಡ್ತಾ ಇರೋದು ದುಡ್ಡು ಇಲ್ದೇನೆ, ಹಣ ಇಲ್ದೇನೆ ನೀವು ಈಚೆ ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ನೀವು UPI ಅಂತೆ, ಆನ್ಲೈನ್ ಪೇಮೆಂಟ್ ಅಂತ ಏನಾದರೂ ಮಾಡ್ಕೊಳ್ಳಿ. ದುಡ್ಡು ಅನ್ನೋವಂಥದ್ದು ನಿಮ್ಮ ಹತ್ರ ಖಂಡಿತವಾಗ್ಲೂ ಎಷ್ಟಾದರೂ ಸರಿ ನೋಟು ಅನ್ನೋವಂಥದ್ದು ನಿಮ್ಮ ಜೋಬಲ್ಲಿ ಇರಲೇಬೇಕು. ಅದರಲ್ಲೂ ಹಿಂದೆಗಡೆಯ ಭಾಗದಲ್ಲಿ ಪರ್ಸಲ್ಲಿ ಇಟ್ಕೋತಾ ಇದ್ದೀವಿ, ಅದು ಸೂಕ್ತವಾದ ಸ್ಥಳ ಅಲ್ಲ. ಖಂಡಿತವಾಗಿಯೂ ಆ ಥರದ ಜಾಗದಲ್ಲಿ ದುಡ್ಡು ಇಡೋ ಅಂಥ ವ್ಯವಸ್ಥೆ ಏನಾದರೂ ನೀವು ಮಾಡ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ. ನೋಡಿ, ಬೆಲ್ಟಲ್ಲಿ ಇಟ್ಕೊಳ್ಳೋ ಅಂಥದ್ದು ವ್ಯವಸ್ಥೆ ಮಾಡಿದಾರ್ರಿ, ಎಂತೆಂಥ ವ್ಯವಸ್ಥೆಗಳು ಬಂದಿದೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಹಿಂದೆ ಇಟ್ಕೊಳ್ಳೋ ಅಂಥದ್ದು ಸೂಕ್ತವಾದ ಸ್ಥಳ ಅಲ್ಲ. ಅದರ ಜೊತೆಗೆ ನೀವು ಕೆಲಸ ಕಾರ್ಯಗಳಲ್ಲಿ ಇದ್ದಾಗ ಎಲ್ಲಾದರೂ ಶೌಚಾಲಯಕ್ಕೆ ಹೋಗುವಾಗ ಅದೇನೂ ಮಾಡೋದಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಹಂಗಿರುತ್ತೆ. ಆದರೆ ಮನೆಯಲ್ಲಿದ್ದಾಗಲೂ ಅದೇ ವ್ಯವಸ್ಥೆಯನ್ನು ಫಾಲೋ ಮಾಡ್ಕೋತಾ ಇದ್ರೆ, ಆಫೀಸಲ್ಲಿದ್ದಾಗಲೂ ಪರ್ಸನ್ ತೆಗೆದು ಕಂಪ್ಯೂಟರ್ ಮುಂದೆ ಎಲ್ಲೋ ಇಟ್ಬಿಟ್ಟು ಹೋಗ್ಬೋದಲ್ಲಮ್ಮ. ಅದನ್ನೆಲ್ಲ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ಪಾಸಿಟಿವ್ ಎನರ್ಜೀಸ್ ಎಷ್ಟು ಇಂಪಾರ್ಟೆಂಟೋ, ನೆಗೆಟಿವ್ ಎನರ್ಜೀಸು ಅಷ್ಟೇ ನಮ್ಮನ್ನು ಕಾಡುವಂತಹದ್ದು ಆಗಿರುತ್ತೆ. ಆ ದುಡ್ಡಿಗೆ ನೆಗೆಟಿವ್ ಎನರ್ಜೀಸ್ ಹೋಗಬಾರ್ದು. ಕೆಲವರು ಪ್ರಶ್ನೆ ಮಾಡ್ತಾರ್ರಿ, ದುಡ್ಡು ಎಲ್ಲರ ಕೈಯಿಂದ ಕೈಗೆ ಹೋಗ್ತಾ ಇರುತ್ತೆ, ಅಲ್ಲೇ ನೆಗೆಟಿವ್ ಎನರ್ಜೀಸ್ ಇರತ್ತಾ ಇರಲ್ವಾ ಅನ್ನೋದೆಲ್ಲ ಪ್ರಶ್ನೆ ಮಾಡ್ತಾರಲ್ವಮ್ಮ. ಅದಕ್ಕೆ ಉತ್ತರ ಏನು ಗೊತ್ತಾ? ಪ್ರಶ್ನೆ ಮಾಡೋರು ಮಾಡ್ತಾರೆ, ಅನುಭವಿಸೋರು ಅನುಭವಿಸಿರ್ತಾರೆ, ಅವ್ರ ಅನುಭವನ ಹೇಳ್ಕೊಂಡಿರಲ್ಲ. ಈ ಥರ ಕಷ್ಟದಲ್ಲಿ ನಾನು ಇದ್ದೀನಿ ಅಂತ ಅವ್ರು ಏನು ಹೇಳ್ಕೊಂಡಿರಲ್ಲ, ಸುಮ್ಮನೇನೋ ಮಾತಿಗೆ ಹೇಳಿರ್ತಾರೆ. ನೀವು ಇದನ್ನೆಲ್ಲ ಮಾಡಿ ನೋಡ್ರಿ, ಖರ್ಚಿಲ್ದೇನೆ ಪರಿಹಾರ ಮಾಡುವಂಥದ್ದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿ. ಪರ್ಸಲ್ಲಿ ಜಾಸ್ತಿ ದುಡ್ಡಿರಲಿ, ಹಿಂದೆಗಡೆ ಇಟ್ಕೊಳ್ಳೋಂಥ ಕೆಲಸ ಮಾಡಬೇಡಿ. ಖಂಡಿತ ಗುರುಜಿ. ಇನ್ನು ಈ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಶುಕ್ರ ಇದ್ರೆ ಶುಭ ಅಂತ? ನೋಡಿ, ಶುಕ್ರ ಜಾತಕದಲ್ಲಿ ಯಾವ ಸ್ಥಾನದಲ್ಲಾದರೂ ಇರಲಿ, ಅದರ ಜೊತೆಗೆ ಯಾವ ಗ್ರಹಗಳಿದೆ, ಯಾವ ಗ್ರಹಗಳ ಸಂಯೋಗ ಇದೆ, ಯಾವಾಗ ಹಣಕಾಸಿನ ಪರಿಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ, ಯಾವಾಗ ಹಣಕಾಸಿನ ಪರಿಸ್ಥಿತಿ ಮಧ್ಯಮದಲ್ಲಿರುತ್ತೆ, ಅದೆಲ್ಲವನ್ನು ಶುಕ್ರನ ಜೊತೆಗಿರುವಂತಹ ಕೆಲವಷ್ಟು ಗ್ರಹಗಳ ಸಂಯೋಗಗಳು ತಿಳಿಸ್ಕೊಡುತ್ತೆ. ಹಾಗಾಗೇ ಶುಕ್ರ ಗ್ರಹ ತುಂಬ ಇಂಪಾರ್ಟೆಂಟ್ ಅಂತ ಜಾತಕದಲ್ಲಿ ಹೇಳುವಂಥದ್ದು. ಶುಕ್ರ ಗ್ರಹ ಹಣಕಾಸಿನ ಹರಿವನ್ನು ತೋರಿಸ್ತಾರೆ. ಅದರ ಜೊತೆಗೆ ಗುರುಗ್ರಹ ಇಲ್ಲ ಅಂದರೆ ಹಣಕಾಸು ಬರುತ್ತೆ, ಎಲ್ಲೋ ಹೊಟ್ಟೋಗುತ್ತೆ, ನಮಗೆ ಸೇವಿಂಗ್ಸ್ ಆಗೋದಿಲ್ಲ ಅಲ್ವಾ? ಚಿನ್ನ ಬೇಕು ಅಂದರೆ ಶುಕ್ರಗ್ರಹ, ಹಣಕಾಸು ಬೇಕು ಅಂದರೆ ಶುಕ್ರಗ್ರಹ. ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ? ಒಂದು ಒಳ್ಳೆ ಸೀರೆ ಬೇಕು, ಸೀರೆ ತಗೋಬೇಕು, ರೇಷ್ಮೆ ಸೀರೆ. ಇವತ್ತಿಗೂ ಎಷ್ಟೋ ಜನಕ್ಕೆ ಮೈಸೂರು ಸಿಲ್ಗೆ ಆಗಬೇಕು ಅನ್ನೋಂಥದ್ದಿದೆ. ಇನ್ನೆಷ್ಟೊಂದು ಜನಕ್ಕೆ ಕಾಟನ್ ಸೀರೆ ಬೇಕು ಅಂತ ಅನಿಸುತ್ತೆ. ಅದನ್ನು ನಿರ್ಧಾರ ಮಾಡುವಂಥದ್ದು ಶುಕ್ರಗ್ರಹ, ಶುಕ್ರನ ಸ್ಥಾನ ಜಾತಕದಲ್ಲಿ. ಅದರ ಜೊತೆಗೆ ಯಾವ ಗ್ರಹಗಳ ಸಂಯೋಗ ಇದೆ ಅನ್ನುವಂಥದ್ದು. ಯಾಕಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಂದರೆ, ಮನುಷ್ಯನಿಗೆ ಬೇಸಿಕ್ ನೀಡ್ ಯಾವುದು, ಫುಡ್ಡು, ಬೆಡ್ಡು, ಶೆಲ್ಟರು, ಆ ಥರ ಎಲ್ಲ ಇದೆಯಲ್ಲ, ಅದೇ ಥರನೇ ಆಗೋಗಿದೆ ರೀ ದುಡ್ಡು ಅನ್ನುವಂಥದ್ದು. ಬೇಕೇ ಬೇಕು ಜೀವನಕ್ಕೆ. ಆದರೆ ನ್ಯಾಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಮಗೆ ಭಗವಂತ ಎಷ್ಟು ಕರುಣಿಸ್ತಾನೋ ಅದೆಲ್ಲವನ್ನು ನೋಡ್ಕೊಳ್ಳುವಂಥದ್ದಕ್ಕೆ ಒಂದು ರಿಪೋರ್ಟ್ ಅಂತ ಕೊಟ್ಟಿದ್ದಾನೆ. ಆ ರಿಪೋರ್ಟೇ ಜಾತಕ. ಅದನ್ನೊಂದು ಸತಿ ಪರಿಶೀಲಿಸ್ಕೊಳ್ಳಿ. ಅದರಲ್ಲಿರುವಂತಹ ಗ್ರಹ ಸಂಯೋಗದಿಂದ ನಿಮ್ಮ ಜಾತಕವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋವಂಥದ್ದೇ ನನ್ನ ಆಸೆ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ಯೂನಿಟ್ 2, ವಿಶ್ರುತ ವಿಲಾಸ್, 415, ಸರ್ವೆ ನಂಬರ್ 56, ಮಾರಪ್ಪ ಲೇಔಟ್, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.